ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಮೆಷಿನ್ ಅವರ್ ರೇಟ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಮೆಷಿನ್ ಅವರ್ ರೇಟ್ ಅಂತಂದರೆ 1 ಗಂಟೆಗೆ ಒಂದು ಮೆಷಿನಿಗೆ ಏನು ಖರ್ಚಾಗುತ್ತೆ ಅನ್ನೋದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಇಲ್ಲಿ ನಾವು ಕ್ವಶನಲ್ಲಿ ಮೆಷಿನಿನ ರಿಲೇಟೆಡ್ ಎಕ್ಸ್ಪೆನ್ಸಸ್ ಕೊಟ್ಟಿರ್ತಾರೆ. ಆ ಎಕ್ಸ್ಪೆನ್ಸಸ್ಸನ್ನು ಸ್ಟ್ಯಾಂಡಿಂಗ್ ಚಾರ್ಜಸ್ ಮತ್ತು ವೇರಿಯೇಬಲ್ ಚಾರ್ಜಸ್ ಅಂತ ಡಿವೈಡ್ ಮಾಡ್ಕೊಳ್ಬೇಕು. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ನಾನು ನಿಮಗೆ ಫಸ್ಟ್ ಪ್ರಾಬ್ಲಮ್ ಮಾಡಬೇಕಾದ್ರೆ ಸ್ಟ್ಯಾಂಡಿಂಗ್ ಚಾರ್ಜಸ್ ಯಾವ್ದ್ಯಾವುದು ಅಂತ ನೀವು ಕಲಿಯೋದು ಬೇಡ, ವೇರಿಯೇಬಲ್ ಚಾರ್ಜಸ್ ಯಾವ್ದ್ಯಾವುದು ಅಂತ ನೀವು ನೆನ್ಪಿಟ್ಕೊಳ್ಬೇಕು. ವೇರಿಯೇಬಲ್ ಚಾರ್ಜಸ್ಸಿಗೆ ಬರುವಂಥದ್ದು ಮೂರು ಎಂಟ್ರಿ ಯಾವ್ದ್ಯಾವುದು ಅಂತಂದರೆ, ಒಂದು ಡಿಪ್ರಿಸಿಯೇಷನ್, DRP ಅಂತ ನೆನ್ಪಿಟ್ಕೊಳ್ಳಿ. ಡಿಪ್ರಿಸಿಯೇಷನ್ ವೇರಿಯೇಬಲ್ ಚಾರ್ಜಸ್, ರಿಪೇರ್ಸ್ ವೇರಿಯೇಬಲ್ ಚಾರ್ಜಸ್, ದೆನ್ ಡಿಪ್ರಿಸಿಯೇಷನ್, ರಿಪೇರ್ಸ್, DRP, ಪವರ್ ವೇರಿಯೇಬಲ್ ಚಾರ್ಜಸ್. ಯಾವ್ದು ಉಳಿಯುತ್ತೋ ಅದೆಲ್ಲದನ್ನು ಸ್ಟ್ಯಾಂಡಿಂಗ್ ಚಾರ್ಜಸ್ಸಿಗೆ ಬರೀಬೇಕು. ಕ್ವಶನಲ್ಲಿ ಡಿಪ್ರಿಸಿಯೇಷನ್ ಅಂತ ಕೊಟ್ಟಿರಲ್ಲ, ಕಾಸ್ಟ್ ಆಫ್ ದ ಮೆಷಿನ್ ಕೊಟ್ಟಿದ್ರೆ, ಮೆಷಿನೇನ ಕಾಸ್ಟ್ ಕೊಟ್ಟು ಸ್ಕ್ರಾಪ್ ವ್ಯಾಲ್ಯೂ ಕೊಟ್ಟಿದ್ರೆ ಡಿಪ್ರಿಸಿಯೇಷನನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಕ್ವಶನ್ ಒಂದ್ಸರಿ ನೋಡ್ಕೊಂಬರೋಣ. ಒಂದು ಮೆಷಿನನ್ನು 9,200 ರೂಪಾಯಿ ಪರ್ಚೇಸ್ ಮಾಡ್ತಾ ಇದ್ದಾರೆ. ಆ ಮೆಷಿನಿನ ವರ್ಕಿಂಗ್ ಲೈಫ್ 18,000, ಸ್ಕ್ರಾಪ್ ವ್ಯಾಲ್ಯೂ 200. ನಾನು ಈಗ ತಾನೇ ಹೇಳಿದ್ದೆ, ಡಿಪ್ರಿಸಿಯೇಷನ್ ಯಾವಾಗ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತಂದರೆ ಕಾಸ್ಟ್ ಆಫ್ ದ ಮೆಷಿನ್ ಕೊಟ್ಟಾಗ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲೊಂದು ಅವರ್ಸ್ ಕೊಟ್ಟಿದ್ದಾರೆ, ನೀವು ಗಮನಿಸ್ಬೋದು. ವರ್ಕಿಂಗ್ ಲೈಫ್ ಅಂತ ಹೇಳಿ 18,000 ಅವರ್ಸ್ ಕೊಟ್ಟಿದ್ದಾರೆ. ಆ ಅವರ್ಸನ್ನು ನಾನು ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ವರ್ಕಿಂಗ್ ಲೈಫ್ 18,000 ಅವರ್ಸ್. ನೆಕ್ಸ್ಟ್ ಫಸ್ಟ್ ಎಂಟ್ರಿ ನೋಡಿ, ದ ಮೆಷಿನ್ ವಿಲ್ ವರ್ಕ್ ಫಾರ್ 1,800 ಅವರ್ಸ್ ಆ್ಯನ್ಯುವಲಿ. ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ, ಪರ್ ಆ್ಯನಮ್ ಅವರ್ಸ್ ಕೊಟ್ಟಿದ್ದಾರೆ. ವರ್ಷಕ್ಕೆ ಮೆಷಿನ್ ಎಷ್ಟು ಗಂಟೆ ರನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ವರ್ಷಕ್ಕೆ ಮೆಷಿನ್ ಎಷ್ಟು ಗಂಟೆ ರನ್ ಆಗುತ್ತೆ ಅಂತಂದರೆ 1,800 ಗಂಟೆ ರನ್ ಆಗ್ತಾ ಇದೆ. ಟೋಟಲ್ ಆಗಿ 18,000 ಗಂಟೆ ರನ್ ಆಗುತ್ತೆ ಮೆಷಿನ್ನು, ಅಂದರೆ 10 ವರ್ಷ ರನ್ ಆಗುತ್ತೆ. ಸೊ ಇಡೀ ಪ್ರಾಬ್ಲಮನ್ನು ಇವೆರಡು ಅವರ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಬೇಕು. ಪರ್ ಆ್ಯನಮ್ ಅಂತ ಕೊಟ್ಟಿರೋ ಅವರ್ಸು 1,800, ವರ್ಕಿಂಗ್ ಲೈಫ್ ಅಂತ ಕೊಟ್ಟಿರೋ ಅವರ್ಸು 18,000 ಅವರ್ಸ್ ಕೊಟ್ಟಿದ್ದಾರೆ. ದೆನ್ ರಿಪೇರ್ಸನ್ನು ಬರೆದಾಗಿದೆ, ಪವರನ್ನು ಬರೆದಾಗಿದೆ. ಸ್ಟ್ಯಾಂಡಿಂಗ್ ಚಾರ್ಜಸ್, ಕಾಟನ್ ವೇಸ್ಟ್ ಅಂತ ಕೊಟ್ಟಿದ್ದಾರೆ. ವೇರಿಯೇಬಲ್ ಚಾರ್ಜಸ್ಸಿಗೆ ಬರೋದು 3 ಎಂಟ್ರಿ, ಉಳಿಯೋದೆಲ್ಲದನ್ನು ಸ್ಟ್ಯಾಂಡಿಂಗ್ ಚಾರ್ಜಸ್ಸಿಗೆ ಬರೀಬೇಕು. ಈಗ ಕೊಟ್ಟಿರುವಂಥದ್ದು ಕಾಟನ್ ವೇಸ್ಟ್. ನಾನಿಲ್ಲಿ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂಡರಲ್ಲಿ ಬರ್ಕೊಳ್ತಾ ಇದ್ದೀನಿ. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಆಮೇಲೆ ಹೇಳ್ತೀನಿ. ನೆಕ್ಸ್ಟ್ ರೆಂಟ್ ಕೊಟ್ಟಿದ್ದಾರೆ. ರೆಂಟ್ 780 ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂಡರಲ್ಲಿ ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕೊಟ್ಟಿರುವಂಥದ್ದು ರೆಂಟ್ ಆದಮೇಲೆ ಲೈಟಿಂಗ್ ಕೊಟ್ಟಿದ್ದಾರೆ. ರೆಂಟ್ ಆದಮೇಲೆ ಲೈಟಿಂಗ್ ಆದಮೇಲೆ 4 ಮ್ಯಾನ್ ಸ್ಯಾಲ್ರಿ. ನೆಕ್ಸ್ಟ್ ಕೊಟ್ಟಿರುವಂಥದ್ದು ಇನ್ಶೂರೆನ್ಸ್ ಪ್ರೀಮಿಯಂ. ಸೊ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತಂದರೆ ಫಿಕ್ಸಡ್ ಚಾರ್ಜಸ್. ಬಾಡಿಗೆ, ಒಂದು ಮಿಷನನ್ನು ಒಂದು ರೂಮಲ್ಲಿ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ಳೋಣ. ಆ ರೂಮಿನ ಬಾಡಿಗೆ ಪ್ರತಿ ತಿಂಗಳು ಸೇಮ್ ಬಾಡಿಗೆ ಇರುತ್ತೆ. ಬಟ್ ಕರೆಂಟ್ ಬಿಲ್ ಪ್ರತಿ ತಿಂಗಳು ಸೇಮ್ ಬರಲ್ಲ. ಒಂದು ತಿಂಗಳು ಜಾಸ್ತಿ ಬರ್ಬೋದು, ಒಂದು ತಿಂಗಳು ಕಮ್ಮಿ ಬರ್ಬೋದು. ವೇರಿಯೇಬಲ್ ಚಾರ್ಜಸ್ ಅಂತಂದರೆ ಫಿಕ್ಸ್ಡ್ ಆಗಿರಲ್ಲ, ಕಾನ್ಸ್ಟೆಂಟ್ ಆಗಿ ಇರಲ್ಲ. ಜಾಸ್ತಿನೂ ಆಗ್ಬೋದು, ಕಮ್ಮಿನೂ ಆಗ್ಬೋದು. ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತಂದರೆ ಯಾವಾಗಲೂ ಫಿಕ್ಸ್ಡ್ ಆಗಿರೋವಂಥದ್ದು. ಸ್ಯಾಲ್ರಿ, ಈಗ ಒಂದು ಮೆಷಿನನ್ನು ಟ್ರೀಟ್ ಮಾಡುವಂಥ ವರ್ಕರ್ಸಿಗೆ ಕೊಡುವಂಥ ಸ್ಯಾಲ್ರಿ ಪ್ರತಿ ತಿಂಗಳು ಸೇಮ್ ಇರುತ್ತೆ. ಇನ್ಶೂರೆನ್ಸ್ ಪ್ರೀಮಿಯಂ, ಪ್ರತಿ ವರ್ಷ ಕಟ್ಟುವಂಥ ಇನ್ಶೂರೆನ್ಸ್ ಪ್ರೀಮಿಯಂ ಅಥವಾ ತಿಂಗಳು ಕಟ್ಟುವಂಥ ಇನ್ಶೂರೆನ್ಸ್ ಪ್ರೀಮಿಯಂ ಯಾವಾಗಲೂ ಸೇಮ್ ಇರುತ್ತೆ. ಸೊ ಹಾಗಾಗಿ ಸ್ಟ್ಯಾಂಡಿಂಗ್ ಚಾರ್ಜಸ್ ಅಂತಂದರೆ ಫಿಕ್ಸಡ್ ಚಾರ್ಜಸ್, ವೇರಿಯೇಬಲ್ ಚಾರ್ಜಸ್ ಅಂತಂದರೆ ಕಾನ್ಸ್ಟೆಂಟಾಗಿ ಇಲ್ಲದೇ ಇರೋವಂಥ ಚಾರ್ಜಸ್. ನೀವು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತಂದರೆ, ವೇರಿಯೇಬಲ್ ಚಾರ್ಜಸ್ಸಿಗೆ 3 ಎಂಟ್ರಿ, ಉಳಿಯೋದೆಲ್ಲದನ್ನು ಸ್ಟ್ಯಾಂಡಿಂಗ್ ಚಾರ್ಜಸ್ಸಿಗೆ ಬರೆದ್ರೆ ಆಯಿತು. ಸೊ ಈಗ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ ವೆರಿ ಈಸಿ. ಫಸ್ಟ್ ಇರೋವಂಥ ಎಂಟ್ರಿ ಕಾಟನ್ ವೇಸ್ಟ್ 60 ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ಕಾಟನ್ ವೇಸ್ಟ್ ಅಂತ ಬರ್ಕೊಳ್ತಾ ಇದ್ದೀನಿ. ಕಾಟನ್ ವೇಸ್ಟ್ ಕ್ವಶನಲ್ಲಿ ಕೊಟ್ಟಿರೋದು ₹60 ಪರ್ ಆ್ಯನಮ್. ಕಾಟನ್ ವೇಸ್ಟ್ ಫಾರ್ ವರ್ಕಿಂಗ್ ಲೈಫ್ ಅಂತ ಕೊಟ್ಟರೆ 18,000 ಅವರ್ಸ್ ತೊಗೊಳ್ಬೇಕು. ಪರ್ ಆ್ಯನಮ್ ಅಂತ ಕೊಟ್ಟರೆ 1,800 ಅವರ್ಸ್ ತೊಗೊಳ್ಬೇಕು. 2 ಅವರ್ಸ್ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಯಾವುದನ್ನು ಚೂಸ್ ಮಾಡಬೇಕು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಪರ್ ಆ್ಯನಮ್ ಅಂತ ಕೊಟ್ಟರೆ ಪರ್ ಆ್ಯನಮ್ ಅವರ್ಸನ್ನೇ ತೊಗೊಳ್ಬೇಕು. ವರ್ಕಿಂಗ್ ಲೈಫ್ ಅಂತ ಕೊಟ್ಟರೆ 18,000 ಅವರ್ಸ್ ತೊಗೊಳ್ಬೇಕು. ಈಗ ಪರ್ ಆ್ಯನಮ್ ಅಂತ ಕೊಟ್ಟಿರೋದ್ರಿಂದ 1,800 ಅವರ್ಸನ್ನು ಕನ್ಸಿಡರ್ ಮಾಡಬೇಕು. 1,800 ಅವರ್ಸಿಗೆ 60 ರೂಪೀಸ್ ಆದರೆ 1 ಅವರಿಗೆ ಎಷ್ಟಾಗುತ್ತೆ? ಅವರ್ಸ್ ಕೆಳಗಡೆ ಅವರ್ಸ್ ಬರ್ಕೊಳ್ಬೇಕು. ಈ 1 ಎಲ್ಲಿಂದ ಬಂತು ಅಂತಂದರೆ ಮೆಷಿನ್ ಅವರ್ ರೇಟ್ ಅಂತಂದರೆ 1 ಗಂಟೆಗೆ ಕ್ಯಾಲ್ಕುಲೇಷನ್ ಮಾಡೋದು. ಸೊ ಹಾಗಾಗಿ 1 ಅಂತ ಬರ್ಕೊಂಡಿದ್ದೀನಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ 1 × 60 ಡಿವೈಡೆಡ್ ಬೈ 1,800 ಮಾಡಿದಾಗ 0.0333 ಬರುತ್ತೆ. 0.0333
3 ಪಾಯಿಂಟ್ ಆದಮೇಲೆ ನಾನು 3 ಡಿಜಿಟ್ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ಕೊಟ್ಟಿರೋವಂಥದ್ದು ರೆಂಟ್ ಅಂತ ಕೊಟ್ಟಿದ್ದಾರೆ. ರೆಂಟ್ ಅಂತ ಕೊಟ್ಟಿರೋ ಅಮೌಂಟ್ ಎಷ್ಟು ಅಂತಂದರೆ ನೀವು ಕ್ವಶನಲ್ಲಿ ಗಮನಿಸ್ಬೋದು 780 ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಸೊ ಪರ್ ಆ್ಯನಮ್ ಕೊಟ್ಟಿರೋದ್ರಿಂದ ಇವೆರಡರಲ್ಲಿ ಯಾವ್ದು ಚೂಸ್ ಮಾಡಬೇಕು? ಪರ್ ಆ್ಯನಮ್ ಅವರ್ಸನ್ನು ಚೂಸ್ ಮಾಡಬೇಕು. 1800 ಅವರ್ಸಿಗೆ 780 ರುಪೀಸ್ ಆದರೆ 1 ಅವರಿಗೆ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ 1 ಇಂಟು 780 ಡಿವೈಡೆಡ್ ಬೈ 1800. ಅವಾಗ ಬರುವಂಥ ಆನ್ಸರ್ 0.433 ಬರುತ್ತೆ. 0.433. 1 ಇಂಟು 780 ಡಿವೈಡೆಡ್ ಬೈ 1800 0.433 ಬರುತ್ತೆ. ಬಟ್ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನಂತಂದರೆ ಟೋಟಲ್ ಆಗಿ ಯಾವುದೋ ಒಂದು ರೂಮಲ್ಲಿ ಒಂದು ಮೆಷಿನ್ ಇಟ್ಟಿದ್ದಾರೆ. ಈ ಮೆಷಿನನ್ನು ಇಟ್ಟಿದ್ದಾರೆ. ಆ ರೂಮಲ್ಲಿ ಒಟ್ಟು 5 ಪೋರ್ಷನ್ ಇದೆ. 1 2 3 4 5 5 ಪೋರ್ಷನಿನ ರೆಂಟು 780 ರೂಪಾಯಿ. ಬಟ್ ಮೆಷಿನ್ ಇರೋವಂಥದ್ದು 1 ಪೋರ್ಷನ್ ಅಷ್ಟು ಮಾತ್ರ. ಸೊ ಹಾಗಾದರೆ ಈ 1 ಪೋರ್ಷನಿನ ರೆಂಟ್ ಎಷ್ಟಾಗುತ್ತೆ? ಬಂದಿರೋ ಆನ್ಸರಿಗೆ ಇಲ್ಲಿ ಏನು ಕೊಟ್ಟಿದ್ದಾರೋ ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಆಯಿತು. 1/5 ಅಂತ ಕೊಟ್ಟಿದ್ದಾರೆ ಇಂಟು 1 ಡಿವೈಡೆಡ್ ಬೈ 5. 4/5 ಅಂತ ಕೊಟ್ಟರೆ ಇಂಟು 4 ಡಿವೈಡೆಡ್ ಬೈ 5. ಅಲ್ಲಿಗೆ 0.433 ಇಂಟು 1 ಡಿವೈಡೆಡ್ ಬೈ 5 ಮಾಡಿದಾಗ ಬರುವಂಥ ಆನ್ಸರ್ 0.086 ಬರುತ್ತೆ. ಸೊ ರೆಂಟ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು 0.086. ನೆಕ್ಸ್ಟ್ ಕೊಟ್ಟಿರೋವಂಥದ್ದು ಲೈಟಿಂಗ್ ಕೊಟ್ಟಿದ್ದಾರೆ. ಕ್ವಶನ್ನಲ್ಲಿ ಲೈಟಿಂಗ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ 288 ಪರ್ ಆ್ಯನಮ್ ಲೈಟಿಂಗ್ ಅಂತ ಕೊಟ್ಟಿದ್ದಾರೆ. 288 ಪರ್ ಆ್ಯನಮ್ ಅಂತ ಕೊಟ್ಟಿರೋದ್ರಿಂದ ಪರ್ ಆ್ಯನಮ್ ಅವರ್ಸನ್ನು ಕನ್ಸಿಡರ್ ಮಾಡಬೇಕು. ಪರ್ ಆ್ಯನಮ್ ಎಷ್ಟಿದೆ? 1800 ಅವರ್ಸ್ ಇದೆ. 1800 ಅವರ್ಸಿಗೆ 288 ರುಪೀಸ್ ಆದರೆ 1 ಅವರಿಗೆ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಅಲ್ಲಿಗೆ 1 ಇಂಟು 288 ಡಿವೈಡೆಡ್ ಬೈ 1800 ಮಾಡಿದಾಗ ಬರುವಂಥ ಆನ್ಸರ್ 0.16. ಇಲ್ಲೂ ಕೂಡ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಟೋಟಲ್ ಆಗಿ 12 ಪಾಯಿಂಟ್ಗಳಿದ್ದಾವೆ. ಬಟ್ ಈ ಮೆಷಿನ್ ಯೂಸ್ ಮಾಡ್ಕೊಳ್ತಿರೋವಂಥದ್ದು 2 ಪಾಯಿಂಟ್ಸ್ ಮಾತ್ರ. ಪಾಯಿಂಟ್ ಅಂತಂದರೆ ಈಗ ನಿಮ್ಮ ಫಾರ್ ಎಕ್ಸಾಂಪಲ್ ನಿಮ್ಮ ರೂಮಲ್ಲೇ ಒಂದೊಂದು ಸ್ವಿಚ್ ಇರುತ್ತಲ್ವ, ಒಂದೊಂದು ಸ್ವಿಚ್ ಲೈಟ್ ಸ್ವಿಚ್ ಇರುತ್ತೆ ನೋಡಿ, ಒಂದು ಸ್ವಿಚ್ಗೆ 1 ಪಾಯಿಂಟ್ ಅಂತ ಅನ್ನೋದು. ಟೋಟಲ್ ಆಗಿ 12 ಪಾಯಿಂಟ್ ಇದೆ. ಬಟ್ ಈ ಮೆಷಿನ್ ಯೂಸ್ ಮಾಡ್ಕೊಳ್ತಿರುವಂಥದ್ದು 2 ಪಾಯಿಂಟ್ ಮಾತ್ರ. ಸೊ ಬಂದಿರೋ ಆನ್ಸರ್ಗೆ 2 ಡಿವೈಡೆಡ್ ಬೈ 12. ಟೋಟಲ್ ಆಗಿ 12 ಪಾಯಿಂಟ್ ಇತ್ತು. ಈ ಮೆಷಿನ್ ಯೂಸ್ ಮಾಡ್ಕೊಳ್ಳೋದು 2 ಪಾಯಿಂಟ್ಸ್ ಮಾತ್ರ. ಸೊ 0.16 ಇಂಟು 2 ಡಿವೈಡೆಡ್ ಬೈ 12. ಆನ್ಸರ್ ಏನು ಬರುತ್ತೆ ಅಂತಂದರೆ 0.026 ಬರುತ್ತೆ. ಲೈಟಿಂಗ್ ಆನ್ಸರ್ 0.026. ನೆಕ್ಸ್ಟ್ ಫೋರ್ಮ್ಯಾನ್ ಸ್ಯಾಲ್ರಿ. ಫೋರ್ಮ್ಯಾನ್ ಸ್ಯಾಲ್ರಿ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಫೋರ್ಮ್ಯಾನ್ ಸ್ಯಾಲ್ರಿ ಪರ್ ಮಂತ್ ಅಂತ ಏನಾದರೂ ಕೊಟ್ಟಿದ್ರೆ, ನಮಗೀಗ ಪರ್ ಮಂತ್ ಅವರ್ಸ್ ಗೊತ್ತಿಲ್ಲ. ಸೊ ಅಮೌಂಟ್ ಏನಾದರೂ ಪರ್ ಮಂತ್ ಕೊಟ್ಟಿದ್ರೆ ಪರ್ ಆ್ಯನಮಿಗೆ ಕನ್ವರ್ಷನ್ ಮಾಡ್ಕೊಳ್ಬೇಕು. ಪರ್ ಆ್ಯನಮಿಗೆ ಕನ್ವರ್ಷನ್ ಮಾಡ್ಕೊಳ್ಳೋದು ಹೇಗೆ? ಇಂಟು 12 ಮಾಡಿದ್ರೆ ಪರ್ ಆ್ಯನಮ್ ಸಿಗುತ್ತೆ. ಆಮೇಲೆ ಈ ಅವರ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿದ್ರೆ ಆಯಿತು. ಸೊ ಈಗ ಫೋರ್ಮ್ಯಾನ್ ಸ್ಯಾಲ್ರಿ 6000 ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಸೊ 1800 ಅವರ್ಸ್ ತೊಗೊಳ್ಬೇಕು. 1800 ಅವರ್ಸಿಗೆ 6000 ರುಪೀಸ್ ಆದರೆ 1 ಅವರಿಗೆ ಎಷ್ಟಾಗುತ್ತೆ? ಅಲ್ಲಿಗೆ 1 ಇಂಟು 6000 ಡಿವೈಡೆಡ್ ಬೈ 1800 ಆನ್ಸರ್ 3.33 ಬರುತ್ತೆ. ಬಟ್ ಇಲ್ಲೂ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಟೋಟಲ್ ಆಗಿ ಫೋರ್ಮ್ಯಾನ್ ಅವನು ಏನು ಮಾಡ್ತಿದ್ದಾನೆ ಅಂತಂದರೆ ತನ್ನ ಟೋಟಲ್ ಟೈಮಲ್ಲಿ ಈ ಮಿಷಿನಿಗೆ ಯೂಸ್ ಮಾಡ್ಕೊಳ್ತಿರೋವಂಥದ್ದು ಅವನು 1/4 ಭಾಗದಷ್ಟು ಟೈಮ್ ಮಾತ್ರ ಈ ಮಿಷನಿಗೆ ಅವನು ಸ್ಪೆಂಡ್ ಮಾಡ್ತಾ ಇದ್ದಾನೆ. ಸೊ ಬಂದಿರೋ ಆನ್ಸರ್ಗೆ 3.33 ಇಂಟು 1 ಡಿವೈಡೆಡ್ ಬೈ 4 ಮಾಡಿದ್ರೆ ಫೋರ್ಮ್ಯಾನ್ ಸ್ಯಾಲ್ರಿ ಆನ್ಸರ್ ಬರುತ್ತೆ. ಆನ್ಸರ್ 0.83. ಅದೇ ಥರನೇ ಇನ್ಶೂರೆನ್ಸ್ ಪ್ರೀಮಿಯಂ ಕೂಡ ಕ್ಯಾಲ್ಕುಲೇಷನ್ ಮಾಡಬೇಕು. ಇನ್ಶೂರೆನ್ಸ್ ಪ್ರೀಮಿಯಂ 36 ಪರ್ ಆ್ಯನಮ್ ಕೊಟ್ಟಿದ್ದಾರೆ. ಸೊ 36 ಪರ್ ಆ್ಯನಮ್ ಅಂತಂದರೆ ಪರ್ ಆ್ಯನಮ್ ಅವರ್ಸ್ 1800 ಅವರ್ಸಿಗೆ 36 ಆದರೆ 1 ಅವರಿಗೆ ಎಷ್ಟು? ನಾನಿಲ್ಲಿ ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಏನು ಆನ್ಸರ್ ಬರುತ್ತೆ ಅಂತಂದರೆ 0.02 ಬರುತ್ತೆ. ನೆಕ್ಸ್ಟ್ ಡಿಪ್ರಿಸಿಯೇಷನನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಡಿಪ್ರಿಸಿಯೇಷನ್ಗೆ ಫಾರ್ಮುಲಾ ಏನು ಅಂತಂದರೆ ಡಿಪ್ರಿಸಿಯೇಷನ್ ಈಕ್ವಲ್ಸ್ ಕಾಸ್ಟ್ ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ ಡಿವೈಡೆಡ್ ಬೈ ಲೈಫ್. ಸೊ ಕಾಸ್ಟ್ ಆಫ್ ದ ಮೆಷಿನ್ ಎಷ್ಟು ಕೊಟ್ಟಿದ್ದಾರೆ ಅಂತಂದರೆ ಕ್ವಶನಲ್ಲಿ ನೀವು ಗಮನಿಸ್ಬೋದು. ಕಾಸ್ಟ್ ಆಫ್ ದ ಮೆಷಿನ್ ಕೊಟ್ಟಿದ್ದಾರೆ 9200 ರೂಪಾಯಿಗೆ ಮೆಷಿನನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ಮೈನಸ್ ಸ್ಕ್ರಾಪ್ ವ್ಯಾಲ್ಯೂ 200 ಕೊಟ್ಟಿದ್ದಾರೆ. ಲೈಫ್ ಆಫ್ ದ ಮೆಷಿನ್ ಇವೆರಡರಲ್ಲಿ ಯಾವ್ದು ತೊಗೊಳ್ಬೇಕು? ಲೈಫ್ ಅಂತ ಎಷ್ಟು ಅವರ್ಸ್ ಇದೆ? 18000 ಅವರ್ಸ್ ಇದೆ. ಡಿವೈಡೆಡ್ ಬೈ 18000 ಅಲ್ಲಿಗೆ 9200 ಮೈನಸ್ 200 ಅಂದರೆ 9000 ಡಿವೈಡೆಡ್ ಬೈ 18000 ಮಾಡಿದಾಗ ಬರುವಂಥ ಆನ್ಸರ್
0.50. ಡಿಪ್ರಿಸಿಯೇಷನ್ ಆನ್ಸರ್ 0.50. ನೆಕ್ಸ್ಟ್ ಇರುವಂಥದ್ದು ರಿಪೇರ್ಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ ಕ್ವಶನಲ್ಲಿ ರಿಪೇರ್ಸ್ ಅಂತ ಕೊಟ್ಟು 1080 ರುಪೀಸ್ ಕೊಟ್ಟಿದ್ದಾರೆ. 1080 ಪರ್ ಆ್ಯನಮ್ ಅಂತ ಕೊಟ್ಟರೆ 1800 ಅವರ್ಸ್ ತಗೊಳ್ಬೇಕಿತ್ತು. ಬಟ್ ಈಗ ಫಾರ್ ಲೈಫ್ ಆಫ್ ದ ಮೆಷಿನ್ ಅಂತ ಕೊಟ್ಟಿದ್ದಾರೆ. ಸೊ ಲೈಫ್ ಆಫ್ ದ ಮೆಷಿನ್ ಎಷ್ಟು 18,000 ಅವರ್ಸ್. ಎಲ್ಲದಕ್ಕೂ ನಾವು 1800 ಅವರ್ಸ್ ತೊಗೊಳ್ತಾ ಇದ್ವಿ. ಬಟ್ ಈಗ ಏನಕ್ಕೆ 18,000 ಅವರ್ಸ್ ತೊಗೊಳ್ಬೇಕು ಅಂತಂದರೆ ವರ್ಕಿಂಗ್ ಲೈಫಿನ ರಿಪೇರ್ಸ್ ಕೊಟ್ಟಿದ್ದಾರೆ. ಸೊ ವರ್ಕಿಂಗ್ ಲೈಫ್ ಅವರ್ಸ್ ಎಷ್ಟು 18,000 ಅವರ್ಸ್. 18,000 ಅವರ್ಸ್ಗೆ 1080 ಆದರೆ 1 ಅವರಿಗೆ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಲ್ಲಿಗೆ 1 × 1080 ಡಿವೈಡೆಡ್ ಬೈ 18,000 ಆನ್ಸರ್ 0.06 ಬರುತ್ತೆ. ಸೊ ಪವರ್ ಯಾವಾಗಲೂ ಡೈರೆಕ್ಟ್ ಆಗಿ ಕೊಟ್ಟಿರ್ತಾರೆ. ದ ಪವರ್ ಕನ್ಸಂಪ್ಷನ್ ವಿಲ್ ಬಿ 5 ಯೂನಿಟ್ಸ್ ಪರ್ ಅವರ್ ಅಂದರೆ ಒಂದು ಗಂಟೆದೇ ಕೊಟ್ಟಿದ್ದಾರೆ. ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರಾಯ್ತು. ಒಂದು ಮೆಷಿನ್ ನೋಡಿ 1 ಗಂಟೆಗೆ 5 ಯೂನಿಟನ್ನು ಕನ್ಸ್ಯೂಮ್ ಮಾಡ್ತಾ ಇದೆ. ಪವರನ್ನು ಯಾವುದ್ರಲ್ಲಿ ಅಳಿತಾರೆ ಅಂತಂದರೆ ಯೂನಿಟ್. ನಿಮ್ಮನೆ ಕರೆಂಟ್ ಬಿಲ್ ಬರೋದು ಕೂಡ ಯೂನಿಟಲ್ಲಿ 5 ಯೂನಿಟನ್ನು ಕನ್ಸ್ಯೂಮ್ ಮಾಡ್ತಾ ಇದೆ. ಒಂದು ಯೂನಿಟಿನ ರೇಟ್ ಎಷ್ಟು ಅಂತಂದರೆ 6 ಪೈಸೆ. 6 ಪೈಸೆ ಅಂದರೆ ಹೇಗೆ ಬರ್ಕೊಳ್ಬೇಕು? ಒಂದು ರೂಪಾಯಿಗೆ 100 ಪೈಸೆ. ಸೊ 6 ಪೈಸೆ ನೀವು ಬರ್ಕೊಳ್ಳೋದು ಹೇಗೆ ಅಂತಂದರೆ 6 ಡಿವೈಡೆಡ್ ಬೈ 100 ಮಾಡಿದ್ರೆ ಆಯಿತು. ಅವಾಗ 0.06 ಬರುತ್ತೆ. ನೀವು 0.6 ಬರ್ಕೊಂಡ್ರೆ 60 ಪೈಸೆ ಆಗುತ್ತೆ. ಸೊ ಪೈಸೆ ಕೊಟ್ಟಾಗ ಡಿವೈಡೆಡ್ ಬೈ 100 ಮಾಡಿದ್ರೆ ನಿಮಗೆ ಬರ್ಕೊಳ್ಳೋಕೆ ಎಷ್ಟು ಅಂತ ಗೊತ್ತಾಗುತ್ತೆ. ಮಲ್ಟಿಪ್ಲೈ ಮಾಡಿದಾಗ 0.06 × 5 ಮಾಡಿದಾಗ 6 × 30 0.30 ಆಗುತ್ತೆ. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರೇ ಮೆಷಿನ್ ಅವರ್ ರೇಟ್. ಸೊ ಮೆಷಿನ್ ಅವರ್ ರೇಟ್ ಎಷ್ಟಾಗುತ್ತೆ ಅಂತಂದರೆ 0.0033. ಫೈನಲ್ ಆನ್ಸರ್ 1.85. ಒಂದು ಮೆಷಿನಿಗೆ 1 ಗಂಟೆಗೆ ಎಷ್ಟು ಖರ್ಚು ಬರುತ್ತೆ ಅಂತಂದರೆ ₹1.85 ಖರ್ಚು ಬರುತ್ತೆ. ಸೊ ಇದು ಮೆಷಿನ್ ಅವರ್ ರೇಟ್. ಸಿಂಪಲ್ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಯಾವಾಗ 18,000 ಅವರ್ಸ್, ಯಾವಾಗ 1800 ಅವರ್ಸ್, ಇದನ್ನು ಅರ್ಥ ಮಾಡ್ಕೊಂಡ್ರೆ ಆಯಿತು. ವರ್ಕಿಂಗ್ ಲೈಫ್ ಅಂತ ಕೊಟ್ಟರೆ 18,000 ಅವರ್ಸ್, ಪರ್ ಆ್ಯನಮ್ ಅಂತ ಕೊಟ್ಟರೆ 1800 ಅವರ್ಸ್. ಇದೇ ಪ್ರಾಬ್ಲಮಲ್ಲಿ ಕಾಟನ್ ವೇಸ್ಟ್ 60 ಪರ್ ಆ್ಯನಮ್ ಅಂತ ಕೊಡೋ ಬದಲು 60 ಫಾರ್ ವರ್ಕಿಂಗ್ ಲೈಫ್ ಅಂತ ಕೊಟ್ಟರೆ 18,000 ಅವರ್ಸ್ ತೊಗೊಳ್ಬೇಕಿತ್ತು. ಸೊ ಒಂದೆರಡು ಪ್ರಾಬ್ಲಮನ್ನು ನೀವೇ ಮಾಡಿ ಕಲೀರಿ, ಆವಾಗ ಪ್ರಾಬ್ಲಮ್ ಹೇಗೆ ಅನ್ನೋದು ಅರ್ಥ ಆಗುತ್ತೆ. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.